ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ತೆ. ಬ್ಯಾಂಕಿಂಗ್ ಸಿದ್ಧತೆ ಮಾಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೊಂದು ಸುವರ್ಣ ಅವಕಾಶ. ಕರ್ನಾಟಕದ ವಿದ್ಯಾರ್ಥಿಗಳು ಬ್ಯಾಂಕಿಂಗ್ ಪರೀಕ್ಷೆಗೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಅವರಿಗಾಗಿ ವ್ಯವಸ್ಥಿತವಾಗಿರ್ತಕ್ಕಂಥ ಬ್ಯಾಂಕ್ ತರಬೇತಿ ಕೊಡ್ತಕ್ಕಂಥ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವತಿಯಿಂದ ಈ SBI PO ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಡಿಟೇಲ್ ಮಾಹಿತಿ ನಾನು ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಒಟ್ಟು ಹುದ್ದೆಗಳಷ್ಟು, ಯಾವುದೇ ತರದ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಸಿಲೆಬಸ್ ಏನಿದೆ, ಎಕ್ಸಾಮ್ ಪ್ಯಾಟರ್ನ್ ಏನಿದೆ, ಯಾವ ಡೇಟ್ ಅಂದ್ರೆ ಎಕ್ಸಾಮ್ ನಡೀತಾ ಇದಾವೆ, ಅಪ್ಲಿಕೇಶನ್ ಯಾವ ತರ ಹಾಕ್ಬೇಕು, ಎಷ್ಟು ಚಾನ್ಸ್ ಇರ್ತವೆ ಎಕ್ಸಾಮ್ ಬರೀಲಿಕ್ಕೆ, ಇದರ ಸಂಪೂರ್ಣ ಮಾಹಿತಿ ನಾನು ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಕೊನೆವರೆಗೆ ವಿಡಿಯೋ ತಪ್ಪದೆ ನೋಡಿ. ಹಾಗೂ ಯಾವ ಪುಸ್ತಕಗಳನ್ನು ನೀವು ರೆಫರ್ ಮಾಡಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ರಾಪರ್ ಕೋಚಿಂಗ್ ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮದಲ್ಲಿ ಎಲ್ಲಿ ಸಿಗ್ತದೆ, ಆನ್ಲೈನ್ ಕೋಚಿಂಗ್ ಎಲ್ಲಿ ಸಿಗ್ತದೆ ಅನ್ನೋದ್ರ ಸಂಪೂರ್ಣ ಮಾಹಿತಿ ನಾನು ನಿಮ್ ಜೊತೆಯಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಒಟ್ಟು ಹುದ್ದೆಗಳು ಎಷ್ಟಿದಾವೆ? 541 ಇದು ಹುದ್ದೆಗಳಿದಾವೆ. 500 ಈಗ ಫ್ರೆಶ್ ಹುದ್ದೆಗಳಿದಾವೆ, 41 ಬ್ಯಾಕ್ಲಾಗ್ ಹುದ್ದೆಗಳಿದಾವೆ. ಇವಾಗೆಲ್ಲ ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಕ್ಕಂಥ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಇದರ ಸಂಪೂರ್ಣ ಮಾಹಿತಿ ನಾನು ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಒಟ್ಟು ವೇಕೆನ್ಸಿಗಳು ನೋಡ್ರಿ, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಇದೆ. ಇವತ್ತೇ ಜೂನ್ 24ರಿಂದ ಅಪ್ಲಿಕೇಶನ್ ಹಾಕ್ತಕ್ಕಂಥ ಡೇಟು ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಇದರ ಸಂಪೂರ್ಣ ಮಾಹಿತಿ, ಈ ಒಂದು ಡೇಟ್ ಅನ್ನ ನಾನು ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ನೋಡ್ರಿ, ಜೂನ್ 24ರಿಂದ ಜುಲೈ 14ರವರೆಗೆ ಅಪ್ಲಿಕೇಶನ್ ಆಗ್ತಕ್ಕಂಥ ಡೇಟ್ ಏನಾಗಿದೆ? ಜೂನ್ 24ರಿಂದ ಜುಲೈ 14ರವರೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗಿದೆ ವಿಂಡೋ. ಪೇಮೆಂಟ್ ಮಾಡ್ಲಿಕ್ಕೂ, ಫೀಸ್ ಅನ್ನ ಕಟ್ಲಿಕ್ಕೂ ನಿಮ್ಗೆ 24 ಜೂನ್ ಇಂದ 14/7 ವರೆಗೆ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಟೈಮ್ ಇದೆ. ನೀವು ಪೇಮೆಂಟ್ ಮಾಡ್ಲಿಕ್ಕೂ ಅದೇ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡಲಾಗಿದೆ. ಸೊ ನಿಮ್ ಪ್ರಿಲಿಮ್ಸ್ ಎಕ್ಸಾಮ್ ಕಾಲ್ ಲೆಟರ್ ಅನ್ನ ನೀವು ಯಾವಾಗ ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ, ಎಕ್ಸಾಮ್ ಡೇಟ್ ಅನ್ನ ನಿಮಗೆ ನೆಕ್ಸ್ಟ್ ಹೇಳ್ತೇನೆ. ಇಲ್ಲಿ 3rd or 4th week of July 2025ಗೆ ನೀವು ಪ್ರಿಲಿಮ್ಸ್ ಎಕ್ಸಾಮ್ ಒಂದು ಕಾಲ್ ಲೆಟರ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಫೇಸ್ 1 ಪ್ರಿಲಿಮ್ಸ್ ಎಕ್ಸಾಮ್ ಏನಾಗ್ತದೆ, ಜುಲೈ ಎಂಡ್ ಆರ್ ಆಗಸ್ಟ್ಗೆ ಎಕ್ಸಾಮ್ ಇರ್ತದೆ. ಜುಲೈ ಎಂಡ್ ಇರ್ಬೋದು ಅಥವಾ ಆಗಸ್ಟ್ಗೆ ಪ್ರಿಲಿಮ್ಸ್ ಎಕ್ಸಾಮ್ ಇರ್ತದೆ. ನೋಡ್ರಿ, ರಿಸಲ್ಟ್ ಅನ್ನ ಆಗಸ್ಟ್ 2nd week or 3rd week or ಸೆಪ್ಟೆಂಬರ್ 1st week ಅಲ್ಲಿ ಇದನ್ನ ಅನೌನ್ಸ್ ಮಾಡ್ತಾರೆ. ಆನ್ಲೈನ್ ಮೇನ್ಸ್ ಎಕ್ಸಾಮ್, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೇಟ್. ನಮ್ದು ಆನ್ಲೈನ್ ಮೇನ್ಸ್ ಎಕ್ಸಾಮ್ ಏನಾಗಿರ್ತದೆ, ಸೆಪ್ಟೆಂಬರ್ ನಡೀತದೆ. ಸೆಪ್ಟೆಂಬರ್ 2025ದಲ್ಲಿ PO ಮೇನ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಲಾಗ್ತಾ ಇದೆ. ಯಾರು ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಗಿರ್ತಾರೆ, ಎಲಿಜಿಬಲ್ ಆಗಿರ್ತಾರೆ, ಅವ್ರಿಗೆ ಮೇನ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ಲಾಗ್ತಾ ಇದೆ. ಸೊ ಮೇನ್ಸ್ ಎಕ್ಸಾಮ್ ಆದ್ಮೇಲೆ ಸೈಕೋಮೆಟ್ರಿ ಟೆಸ್ಟ್ ಅನ್ನ ಅಕ್ಟೋಬರ್ ನವೆಂಬರ್ 2025ರಂದು ಸೈಕೋಮೆಟ್ರಿ ಟೆಸ್ಟ್ ಅನ್ನ ಮಾಡ್ಲಾಗ್ತಾ ಇದೆ. ಇದರ ಸಂಪೂರ್ಣ ಮಾಹಿತಿ ನಾನು ನಿಮ್ ಜೊತೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಈ ಬ್ಯಾಂಕಿಂಗ್ ಸಿದ್ಧತೆ ಮಾಡ್ಕೊಳ್ತಕ್ಕಂಥ ವಿದ್ಯಾರ್ಥಿಗಳು ಇದರ ಮಾಹಿತಿಯನ್ನು ಸಂಪೂರ್ಣವಾಗಿ ಪಡಿಬಹುದು. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ, ಇಲ್ಲಿ ಏನಾಗಿರ್ಬೇಕು, ಎನಿ ಡಿಗ್ರಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಏನಾಗಿರ್ಬೇಕು, ಎನಿ ಡಿಗ್ರಿ, ಯಾವುದೇ ಪದವಿ ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದ್ದು, ಇವತ್ತಿನಿಂದ ನೀವು ಸಿದ್ಧತೆಯನ್ನ ಆರಂಭಿಸಿದ್ರೆ 100% ನೀವು ಪ್ರಿಲಿಮ್ಸ್ ಎಕ್ಸಾಮ್ ಸಿಲೆಬಸ್ ಅನ್ನ ಒನ್ ಮಂತ್ or 45 days ಅಲ್ಲಿ ಕಂಪ್ಲೀಟ್ ಸಿಲೆಬಸ್ ಅನ್ನ ನಾವು ಮುಗಿಸ್ಕೊಡ್ತಾ ಇದೀವಿ. ಸೊ ಏಜ್ ಏನಾಗಿರ್ಬೇಕು, ಆಸ್ ಆನ್ 1/4/2025 ಅಂದ್ರೆ 2025 ಏಪ್ರಿಲ್ 1st ಏನಾಗಿರ್ಬೇಕು, ನಿಮ್ಮ ಒಂದು ಏಜ್ ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥ ಒಂದು ಡೇಟ್ ಆಗಿರ್ಬೇಕು. ಈ ಡೇಟ್ಗೆ ನೋಡ್ರಿ, ಏಜ್ ಲಿಮಿಟ್ ನೋಡ್ರಿ, ಏಜ್ ಲಿಮಿಟ್ ಏನಾಗಿದೆ, ಪ್ಯೂರ್ GM ಇರ್ತಕ್ಕಂಥವ್ರು 21ರಿಂದ 30 ವರ್ಷ, ಎಷ್ಟು 21 to 30 years ಆಗಿರ್ಬೇಕು, ಆಸ್ ಆನ್ 1/4/2025. ಇದ್ರ ಜೊತೆಗೆ OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರ್ತದೆ, SC/ST ಅವರಿಗೆ 5 years ಇರ್ತದೆ, ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ 10 years ಇರ್ತದೆ, ಜೊತೆಗೆ ಎಕ್ಸ್ ಸರ್ವಿಸ್ಮನ್ಗೆ 5 years ಇರ್ತದೆ. ಈ ತರ ಏಜ್ ರಿಲ್ಯಾಕ್ಸೇಷನ್ ಎಲ್ಲಾ ಕಡೆ ಅಪ್ಲೈ ಆಗ್ತಿರ್ತದೆ. ಬಟ್ ಈ ಏಜ್ ಅನ್ನ ಮಿನಿಮಮ್ 21 to 30 ಏಜ್ ಇರ್ತಕ್ಕಂಥ ಜನರಲ್ ಮೆರಿಟ್ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ ಅಂತ ಹೇಳ್ಬೋದು. ಆಸ್ ಆನ್ 1/4/2025 ಕ್ವಾಲಿಫಿಕೇಶನ್ ಏನಾಗಿರ್ಬೇಕು, BA, BSc, BCom, BBA, BCA ಜೊತೆಗೆ BE ಇಂಜಿನಿಯರಿಂಗ್ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಇಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಸಿಲೆಬಸ್ ಏನಿದೆ ನೋಡ್ರಿ, ಪ್ರಿಲಿಮ್ಸ್ ಎಕ್ಸಾಮ್ ಆಲ್ರೆಡಿ ನಾವು ಹೇಳಿದೀವಿ, ಜುಲೈ ಲಾಸ್ಟ್ ವೀಕ್ ಆರ್ ಆಗಸ್ಟ್ 1st or 2nd week ಅಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ಲಾಗ್ತಾ ಇದೆ. ಸೊ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ನಿಮಗೆ 100 ಮಾರ್ಕ್ಸ್ ಎಕ್ಸಾಮ್ ಇರ್ತದೆ.
100 ಮಾರ್ಕ್ಸ್ ನಾವು ನೋಡೋದಾದ್ರೆ 100 ಮಾರ್ಕ್ಸ್ ಅಲ್ಲಿ ಫಸ್ಟ್ ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತದೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಎಷ್ಟು 40 ಕ್ವಶನ್. ಆಮೇಲೆ ಅಪ್ಟಿಟ್ಯೂಡ್ ಅಲ್ಲಿ ನಿಮ್ಗೆ 30 ಕ್ವಶನ್ ಇರ್ತದೆ. ಆಮೇಲೆ ರೀಸನಿಂಗ್ ಅಲ್ಲಿ 30 ಕ್ವಶನ್. ಸೊ 30 ಕ್ವಶನ್ ಪ್ಲಸ್ 40 ಕ್ವಶನ್ ಟೋಟಲ್ ಎಷ್ಟಾಯ್ತು ಇದು 100 ಕ್ವಶನ್. 100 ಕ್ವಶನ್ ಮಾರ್ಕ್ಸ್ ಅನ್ನ ಒಂದು ಕ್ವಶನ್ ಗೆ 1 ಮಾರ್ಕ್ಸ್ ಇರುತ್ತೆ. ಸೊ ನೀವು 100 ಮಾರ್ಕ್ಸ್ ಒಂದು ಎಕ್ಸಾಮ್ ಅನ್ನ ಸೆಕ್ಷನಲ್ ಟೈಮ್ ಅಲ್ಲಿ ಬಿಡಿಸ್ಬೇಕು. ಸೆಕ್ಷನಲ್ ಟೈಮ್ ಅಂದ್ರೆ 40 ಕ್ವಶನ್ ಅನ್ನ 20 ಮಿನಿಟ್ಸ್ ಅಲ್ಲಿ ಬಿಡಿಸ್ಬೇಕು, 30 ಕ್ವಶನ್ ಅನ್ನ 20 ಮಿನಿಟ್ಸ್ ಅಲ್ಲಿ ಬಿಡಿಸ್ಬೇಕು, ಆಮೇಲೆ 30 ಕ್ವಶನ್ ರೀಸನಿಂಗ್ ಕ್ವಶನ್ ಅನ್ನ 20 ಮಿನಿಟ್ಸ್ ಅಲ್ಲಿ ಬಿಡಿಸ್ಬೇಕು. ಟೋಟಲ್ 1 ಅವರ್ಸ್ ಅಲ್ಲಿ ನೀವು 100 ಮಾರ್ಕ್ಸ್ ಇಂದ ಎಕ್ಸಾಮ್ ಅನ್ನ ಅಟೆಂಡ್ ಮಾಡಬೇಕಾಗ್ತದೆ, ಪ್ರಿಲಿಮ್ಸ್ ಎಕ್ಸಾಮ್. ಇದರಲ್ಲಿ ಮತ್ತೆ 0.25 ಮಾರ್ಕ್ಸ್ ಏನಾಗಿರ್ತದೆ ನೆಗೆಟಿವ್ ಇರ್ತದೆ. ಸೊ ಹಾಗಾಗಿ ನೀವು ಸ್ಪೀಡ್ ಅಂಡ್ ಅಕ್ಯುರೇಸಿಯನ್ನ ಮೇಂಟೈನ್ ಮಾಡಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಬೇಕು. ಹೋದ ವರ್ಷದ ಕಟ್ ಆಫ್ ಎಷ್ಟಿದೆ ನೋಡ್ರಿ, ಕಟ್ ಆಫ್ ಬಹಳಷ್ಟು ಕಡಿಮೆ ಇರ್ತದೆ ಯಾವಾಗ್ಲೂ. ಸೊ ಮೇನ್ಸ್ ಎಕ್ಸಾಮ್ ಕಟ್ ಆಫ್ ಬಹಳ ಕಡಿಮೆ ಇರ್ತದೆ. ಸೊ ಯಾರು ಈಗಾಗಲೇ ಬ್ಯಾಂಕ್ ಎಕ್ಸಾಮ್ ಬರೋದು ಸ್ವಲ್ಪ ಇದರಲ್ಲಿ ಮಿಸ್ ಆಗಿರ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳಿದ್ದೀರಿ, ಅವರೆಲ್ಲ ಇನ್ನೊಮ್ಮೆ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಒಂದು ಸಿದ್ಧತೆಯನ್ನ ಈ 1 ತಿಂಗಳವರೆಗೆ ನೀವು ಮಾಡ್ಕೊಂಡ್ರೆ SBI PO ಆಗ್ಲಿಕ್ಕೆ ಎಲ್ಲ ತರದ ಅವಕಾಶ ಇದೆ. ಪ್ರಿಲಿಮ್ಸ್ ಪಾಸ್ ಆಯ್ತು ಅಂದ್ರೆ ಯಾವಾಗ ಮೇನ್ಸ್ ನೀವು ಮತ್ತೆ ಓದ್ಬೋದು. ಈಗಾಗಲೇ ಯಾರು ಇನ್ನೂ ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇಲ್ಲ, ಫ್ರೆಶ್ ಡಿಗ್ರಿ ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳಿದ್ದೀರಿ, ಒಂದ್ಸಲ ಈ ಎಕ್ಸಾಮ್ ಅನ್ನ ಬರೆದು ನೋಡ್ರಿ, ನಿಮ್ಗೆ ಒಂದು ಪ್ರಾಕ್ಟೀಸ್ ಆಗತ್ತೆ. ಬಟ್ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಒಂದು ಕೋಚಿಂಗ್ ನಿಮ್ಗೆ ಅವಶ್ಯಕತೆ ಇರೋದ್ರಿಂದ ಬುಕ್ಸ್ ಗಳು ಯೂಸ್ ಮಾಡಬೇಕಾಗಿರ್ತದೆ, ಆನ್ಲೈನ್ ಟೆಸ್ಟ್ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ. ಸೊ ಇವೆಲ್ಲ ಒಂದು ಕ್ರೈಟೇರಿಯಾಗಳು ನೀವು ಫಾಲೋ ಮಾಡಿದಾಗ ಮಾತ್ರ ಬ್ಯಾಂಕ್ ಎಕ್ಸಾಮ್ ಕ್ಲಿಯರ್ ಮಾಡ್ಲಿಕ್ಕೆ ಸಾಧ್ಯತೆ. 1 ವರ್ಷದಲ್ಲಿ ಸುಮಾರು ಬ್ಯಾಂಕ್ ಎಕ್ಸಾಮ್ ಗಳ ನೋಟಿಫಿಕೇಶನ್ ಆಗ್ತದೆ. ಅದರ ಡಿಟೇಲ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ನೀಡಿದ್ದೀನಿ, ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಸೊ ಡಿಟೇಲ್ ಆಗಿ ಈ ವರ್ಷ 2025ರಲ್ಲಿ ಏನೇನು ಕಾಲ್ಫರ್ಮ್ ಆಗ್ತವೆ ಆ ವಿಡಿಯೋವನ್ನು ಡಿಟೇಲ್ ಆಗಿ ನೋಡ್ಕೊಂಡು ಇವತ್ತಿನಿಂದ ನೀವು ಪ್ರಿಪರೇಷನ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಒಂದಿಲ್ಲ ಒಂದು ಬ್ಯಾಂಕ್ ಎಕ್ಸಾಮ್ ನೀವು ಏನ್ ಮಾಡ್ಬೋದು, ಪಾಸ್ ಆಗ್ಬೋದು. ಈಗ ಇದರ ಮೇನ್ಸ್ ಎಕ್ಸಾಮ್ ಏನಾಗಿದೆ ನೋಡೋಣ. ಮೇನ್ಸ್ ಎಕ್ಸಾಮ್ ಸಿಲೆಬಸ್ ಏನಿದೆ ನೋಡ್ರಿ. ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಏನಿದೆ ಅಂತಂದ್ರೆ ಟೋಟಲ್ 250 ಮಾರ್ಕ್ಸ್ ಇಂದ ಎಕ್ಸಾಮ್ ಇರ್ತದೆ. ಟೋಟಲ್ ಎಕ್ಸಾಮ್ ಏನಾಗಿರ್ಬೇಕು 250 ಮಾರ್ಕ್ಸ್ ಇಂದ ಇರ್ತದೆ. ಓಕೆ, ಎಷ್ಟು 250 ಮಾರ್ಕ್ಸ್. 250 ಮಾರ್ಕ್ಸ್ ಅಲ್ಲಿ ಎದಕ್ಕೆ ಯಾವ ತರ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತಂದ್ರೆ ರೀಸನಿಂಗ್ ಅಂಡ್ ಕಂಪ್ಯೂಟರ್ ಆಪ್ಟಿಟ್ಯೂಡ್ ಗೆ ಸಂಬಂಧಪಟ್ಟಂಗ 40 ಮಾರ್ಕ್ಸ್ ಇರ್ತದೆ. ಇದಕ್ಕ 40 ಕ್ವಶನ್ ಇರ್ತಾವ. 1.5 ಮಾರ್ಕ್ಸ್ ಅಂದ್ರೆ 60 ಮಾರ್ಕ್ಸ್ ಇರುತ್ತೆ ನಿಮ್ಗೆ, ರೈಟ್ ರೀ. ಸೊ ಡಾಟಾ ಅನಾಲಿಸಿಸ್ ಅಂದ್ರೆ ಮ್ಯಾಥ್ಸ್ ಅಲ್ಲಿ ಬೇಸಿಕ್ ಮ್ಯಾಥ್ಸ್ ಜೊತೆ DI ಇರ್ತದೆ. DI ಮೇಲೆ 30 ಕ್ವಶನ್ ಇರ್ತಾವ. ಒಂದು ಕ್ವಶನ್ 2 ಮಾರ್ಕ್ಸ್ ಅಂದ್ರೆ 60 ಮಾರ್ಕ್ಸ್ ಇರುತ್ತೆ ನಿಮ್ಗೆ. ಸೊ ಅದಾದ್ಮೇಲೆ ಜನರಲ್ ಅವೇರ್ನೆಸ್ GK ಸಂಬಂಧಪಟ್ಟಂಗ ನಾವು ಹೇಳೋದಾದ್ರೆ GK ಜನರಲ್ ಅವೇರ್ನೆಸ್, ಎಕಾನಮಿ ಅಂಡ್ ಬ್ಯಾಂಕಿಂಗ್ ಅವೇರ್ನೆಸ್ ಸಂಬಂಧಪಟ್ಟಿರ್ತಕ್ಕಂಥವು 60 ಕ್ವಶನ್ ಇರ್ತವೆ. ಇದಕ್ಕೆ 60 ಮಾರ್ಕ್ಸ್ ಇರುತ್ತೆ, ರೈಟ್. 1 ಕ್ವಶನ್ 1 ಮಾರ್ಕ್ಸ್ ಇರುತ್ತೆ. ಸೊ ಇದನ್ನ 45 ಮಿನಿಟ್ಸ್ ಒಳಗೆ ಬಿಡಿಸ್ಬೇಕು, ಇದನ್ನ 45 ಮಿನಿಟ್ಸ್ ಒಳಗೆ ಬಿಡಿಸ್ಬೇಕು, ಆಮೇಲೆ ಇದನ್ನ 50 ಮಿನಿಟ್ಸ್ ಒಳಗೆ ಬಿಡಿಸ್ಬೇಕು. ಸೆಕ್ಷನಲ್ ಟೈಮ್ ಅನ್ನ ಇಲ್ಲಿ ಅನೌನ್ಸ್ ಮಾಡಿರ್ತಾರೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ಗೆ 40 ಕ್ವಶನ್ ಇರ್ತದೆ. ಇಲ್ಲಿ ನಿಮ್ಗೆ 20 ಮಾರ್ಕ್ಸ್ ಇರ್ತದೆ. ಈಚ್ ಕ್ವಶನ್ ಹಾಫ್ ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ ಇದು 200 ಮಾರ್ಕ್ಸ್ ಇಂದ ಇರುತ್ತೆ. 200 ಮಾರ್ಕ್ಸ್ ಗೆ ನಿಮಗೆ ಟೈಮ್ ಏನಾಗಿರ್ತದೆ, ಇಲ್ಲಿ 3 ಅವರ್ಸ್ ಟೈಮ್ ಕೊಟ್ಟಿರ್ತಾರೆ. ಎಷ್ಟು 3 ಅವರ್ಸ್ ಟೈಮ್ ಇರ್ತದೆ. ಇದು ಮೇನ್ಸ್ ಎಕ್ಸಾಮ್ ದಲ್ಲಿ ನೀವು ಏನ್ ಸ್ಕೋರ್ ಮಾಡಿರ್ತೀರಲ್ಲ ಇದೇ ನಿಮ್ಮ ಫೈನಲ್ ಕಟ್ ಆಫ್ ಗೆ ಕೌಂಟ್ ಆಗ್ತಕ್ಕಂಥ ಮಾರ್ಕ್ಸ್ ಆಗಿರ್ತದೆ. ಪ್ರಿಲಿಮ್ಸ್ ಎಕ್ಸಾಮ್ ಜಸ್ಟ್ ಏನಾಗಿರ್ಬೇಕು, ನಿಮ್ಮ ಒಂದು ಎಲಿಜಿಬಿಲಿಟಿ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ತದೆ. ಫೈನಲ್ ಸೆಲೆಕ್ಷನ್ ಗೆ ಬೇಕಾಗಿರ್ತಕ್ಕಂಥ ಕಟ್ ಆಫ್ ಮಾರ್ಕ್ಸ್ ಇದಾಗಿರ್ತದೆ. ಸೊ ಅದ್ರ ಜೊತೆಗೆ ಈ ಬಾರಿ ಡಿಸ್ಕ್ರಿಪ್ಟಿವ್ ಪೇಪರ್ ಅನ್ನ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಮೊದ್ಲು ಏನ್ ಮಾಡ್ತಾ ಇದ್ರು, ಓನ್ಲಿ ಎಸ್ಸೆ ರೈಟಿಂಗ್ ಅಂಡ್ ಲೆಟರ್ ರೈಟಿಂಗ್ ಕೊಡ್ತಾ ಇದ್ರು. ಈ ಬಾರಿ ಏನ್ ಮಾಡಿದಾರೆ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅನ್ನ ಚೆಕ್ ಮಾಡ್ತಾರೆ. ನೀವು ಇಮೇಲ್ ಅನ್ನ ಯಾವ ತರ ಮಾಡ್ತಾ ಇದ್ದೀರಿ, ಇಮೇಲ್ ಓಪನ್ ಮಾಡೋದು ಯಾವ ತರ, ಇಮೇಲ್ ಇಂಪೋರ್ಟ್ ಮಾಡೋದು, ಕಳ್ಸೋದು, ಇಮೇಲ್ ಕಳ್ಸೋದು ಯಾವ ತರ, ಇಮೇಲ್ ಬರೆಯೋದು ಯಾವ ತರ, ಅದ್ರೆಲ್ಲ ಮಾಹಿತಿಯನ್ನು ಕೊಡೋದು ನಿಮ್ ಚೆಕ್ ಮಾಡ್ತಾರ. ರಿಪೋರ್ಟ್ಸ್ ಅನ್ನ ಯಾವ ತರ ರೆಡಿ ಮಾಡ್ಬೇಕು ಅನ್ನೋದನ್ನ ಚೆಕ್ ಮಾಡ್ತಾರ. ಯಾವುದೋ ಒಂದು ಸಿಚುವೇಶನ್ ಅನ್ನ ಕ್ರಿಟಿಕಲ್ ಸಿಚುವೇಶನ್ ಬಂದಾಗ ಅದನ್ನ ನೀವು ಹೆಂಗ್ ಫೇಸ್ ಮಾಡ್ತೀರ ಅನ್ನೋದನ್ನ ಚೆಕ್ ಮಾಡ್ತಾರ. ಆಮೇಲೆ ಒಂದು ಪ್ರಿಸೆ ರೈಟಿಂಗ್ ಅಂದ್ರೆ ಫುಲ್ ಒಂದು 300 ಪದದ ಒಂದು ಪೇಜ್ ಇರ್ತದೆ. ಅದನ್ನ 100 ಪೇಜ್ಗೆ ಕಡಿಮೆ ಮಾಡಿ ಒಂದು ಪ್ರಿಸೆ ರೈಟಿಂಗ್ ಬರೀದಿರ್ತದೆ. ಸೊ ಈ ಎಲ್ಲಾ ಒಂದು ಡಿಸ್ಕ್ರಿಪ್ಟಿವ್ ಪೇಪರ್ ಗಳನ್ನ ನೀವು ಕ್ಲಿಯರ್ ಮಾಡಿದಾಗ ಮಾತ್ರ ನಿಮ್ಗೆ ಇಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ 50 ಕ್ವಶನ್ ಇದು ಪೇಪರ್ ಆಗಿರುತ್ತೆ. 50 ಮಾರ್ಕ್ಸ್ ಪೇಪರ್ ಆಗಿರುತ್ತೆ. ಎಷ್ಟ್ರಿ 50 ಮಾರ್ಕ್ಸ್. ಇದಕ್ಕೆ ಹಾಫ್ ಅನ್ ಅವರ್ ಟೈಮ್ ಇರ್ತದೆ. ಸಿಂಪಲ್ ಇರ್ತದೆ, ನೀವು ಇದನ್ನೆಲ್ಲ ಅಟೆಂಡ್ ಮಾಡ್ಬೋದು. ಟೋಟಲ್ 250 ಮಾರ್ಕ್ಸ್ ಎಕ್ಸಾಮ್ ಇಲ್ಲಿ ಕವರ್ ಆಗ್ತದೆ. ಔಟ್ ಆಫ್ 250ಗೆ ನೀವೇನ್ ಹೈಯೆಸ್ಟ್ ಸ್ಕೋರ್ ಮಾಡಿರ್ತೀರಿ ಅದು ನಿಮ್ಮ ಸೆಲೆಕ್ಷನ್ ಗೆ ಕೌಂಟ್ ಆಗ್ತಕ್ಕಂಥ ಮಾರ್ಕ್ಸ್ ಆಗಿರ್ತದೆ. ಹಾಗಾಗಿ ಪ್ರಿಲಿಮ್ಸ್ ಗೆ ಫಸ್ಟ್ ಫೋಕಸ್ ಮಾಡ್ರಿ. ಪ್ರಿಲಿಮ್ಸ್ ಜೊತೆಗೇನೆ ಈ ಮೇನ್ಸ್ ಎಕ್ಸಾಮ್ ರಿಲೇಟೆಡ್ ಆಗಿರ್ತಕ್ಕಂಥ ಇವೆಲ್ಲ ಸಿಲೆಬಸ್ ನೀವು ಪ್ರಿಪೇರ್ ಮಾಡ್ತಾ ಹೋದ್ರೆ SBI ಎಕ್ಸಾಮ್ ಅನ್ನ ನೀವು
ಕ್ಲಿಯರ್ ಮಾಡಿದವರು ಬಹಳಷ್ಟು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಒಂದೇ ಟೈಮ್ಗೆ SBI ಎಕ್ಸಾಮ್ PO ಎಕ್ಸಾಮ್ ಅನ್ನು ಕ್ಲಿಯರ್ ಮಾಡಿದವರು ಇದ್ದಾರೆ, SBI ಕ್ಲರಿಕಲ್ ಎಕ್ಸಾಮ್ ಕ್ಲಿಯರ್ ಮಾಡಿದವರು ಇದ್ದಾರೆ. ಇಲ್ಲಿ ಅಡ್ಡಾ 247 ಬುಕ್ಸ್ ಅನ್ನು ನಾವು ಪ್ರೊವೈಡ್ ಮಾಡ್ತಾ ಇದೀವಿ, ಆನ್ಲೈನ್ ಟೆಸ್ಟ್ ಮಾಡ್ತಾ ಇದೀವಿ, ರೈಟ್ರಿ ಇಷ್ಟೆಲ್ಲ ಫೆಸಿಲಿಟಿ ಇದೆ. ಆಮೇಲೆ ಇಂಟರ್ವ್ಯೂಗೆ ಸಂಬಂಧಪಟ್ಟ ಹಾಗೆ ಗ್ರೂಪ್ ಎಕ್ಸರ್ಸೈಸ್ ಕೊಟ್ಟಿರ್ತಾರೆ, ಅಲ್ಲಿ ನಿಮಗೆ 20 ಕ್ವಶನ್. ಸೊ ಈ ತರ ಇಂಟರ್ವ್ಯೂಗೆ 30 ಮಾರ್ಕ್ಸ್, ಟೋಟಲ್ ನಿಮಗೆ 50 ಮಾರ್ಕ್ಸ್ ಇಂದ ಇನ್ನೊಂದು ಸೈಕೋಮೆಟ್ರಿ ಟೆಸ್ಟ್ ಅನ್ನು ಇಲ್ಲಿ ಕಂಡಕ್ಟ್ ಮಾಡಲಾಗ್ತದೆ. ಈ ಸೈಕೋಮೆಟ್ರಿ ಟೆಸ್ಟ್ ಗೆ ಟೋಟಲ್ 50 ಮಾರ್ಕ್ಸ್ ಇರ್ತದೆ. ಇದೆಲ್ಲ ಮಾಡಿ ಟೋಟಲ್ 300ಗೆ ನೀವು ಏನ್ ಮಾಡ್ಬೇಕು, ಫೈನಲ್ ನಿಮ್ಮ ರಿಸಲ್ಟ್ ರಿಟರ್ನ್ 250 ಮಾರ್ಕ್ಸ್, ಸೈಕೋಮೆಟ್ರಿಗೆ ರಿಲೇಟೆಡ್ ಆಗಿರ್ತಕ್ಕಂಥವು 50 ಮಾರ್ಕ್ಸ್ ನಿಮಗೆ ಎಕ್ಸಾಮ್ ಅನ್ನ ಇಲ್ಲಿ ಟೆಸ್ಟ್ ಅನ್ನ ನೀವು ಅಟೆಂಡ್ ಮಾಡಬೇಕು. ಫೈನಲ್ ಸೆಲೆಕ್ಷನ್ಗೆ ಈ ಫೇಸ್ 2 ಅಂಡ್ ಫೇಸ್ ಇದು ಸೈಕೋಮೆಟ್ರಿ ಟೆಸ್ಟ್ ಅಲ್ಲಿ ಪಡೆದಿರ್ತಕ್ಕಂಥ ಅಂಕನೇ ಏನಾಗಿರ್ತದೆ ಅಂದ್ರೆ ನಿಮ್ದು ಫೈನಲ್ ಎಕ್ಸಾಮ್, ಫೈನಲ್ ಒಂದು ರಿಸಲ್ಟ್ ಗೆ ಕೌಂಟ್ ಆಗ್ತಕ್ಕಂಥದ್ದಾಗಿರ್ತದೆ. SBI ಎಕ್ಸಾಮ್ ಪ್ರತಿ ವರ್ಷ ಕಾಲ್ ಫಾರ್ಮ್ ಆಗ್ತದೆ, ಪ್ರತಿ ವರ್ಷ ಜೂನ್ ಅಲ್ಲಿ ನೋಟಿಫಿಕೇಶನ್ ಆಗ್ತದೆ. ರೈಟ್ ರೀ. ನಾರ್ಮಲೈಸೇಷನ್ ನೋಡ್ರಿ, ನಾರ್ಮಲೈಸೇಷನ್ ಮಾರ್ಕ್ಸ್ ಅನ್ನ 250 ಮಾರ್ಕ್ಸ್ ಇರುತ್ತೆ, ಗ್ರೂಪ್ ಎಕ್ಸರ್ಸೈಸ್ ಗೆ 50 ಮಾರ್ಕ್ಸ್ ಇರುತ್ತೆ, ಟೋಟಲ್ 300 ಮಾರ್ಕ್ಸ್ ಇರುತ್ತೆ. ನಾರ್ಮಲೈಸೇಷನ್ ಒಳಗ ಈ ಒಂದು ಮಾರ್ಕ್ಸ್ 75 ನಾರ್ಮಲೈಸೇಷನ್ ಮಾರ್ಕ್ಸ್ ಆಗುತ್ತೆ, 25 ನಾರ್ಮಲೈಸೇಷನ್ ಮಾರ್ಕ್ಸ್ ಆಗುತ್ತೆ, 100 ಇದು ಮಿನಿಮಮ್ ಸ್ಕೋರ್ ಆಗ್ತಕ್ಕಂಥ ಎಲಿಜಿಬಿಲಿಟಿ ಕ್ರೈಟೇರಿಯಾ ಮಾರ್ಕ್ಸ್ ಇದಾಗಿರ್ತದೆ ಅಂತ ಹೇಳ್ಬೋದು. ರೈಟ್ ರೀ. ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ ರಿಸಲ್ಟ್ ನಿಮ್ಮ ಒಂದು ರಿಸಲ್ಟ್ ಆಗಿರ್ತದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಪ್ಡೇಟ್ ಅನ್ನ SBI ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ, ನಿಮ್ಗೆ ಮೇಲ್ ಬರ್ತಿರ್ತದೆ, ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ ನಂಬರ್ಗೆ SMS ಬರ್ತಿರ್ತದೆ. ಇಲ್ಲಿ ಯಾವುದೇ ಒಂದು SBI ಎಕ್ಸಾಮ್ ಅನ್ನು ನೀವು ಇವತ್ತು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ಪ್ರತಿ ವರ್ಷ ಇದು ಕಾಲ್ ಫಾರ್ಮ್ ಆಗ್ತದೆ. ಜನರಲ್ ಮೆರಿಟ್ ದವರು ಕೇವಲ 4 ಸಲ ಮಾತ್ರ ಎಕ್ಸಾಮ್ ಬರೀಬಹುದು, ಇದು ಚಾನ್ಸ್ 4 ಚಾನ್ಸ್ ಇರುತ್ತೆ. ಆಮೇಲೆ ಹ್ಯಾಂಡಿಕ್ಯಾಪ್ಟ್ ಇರ್ತಕ್ಕಂಥವ್ರು, EWS ಇರ್ತಕ್ಕಂಥವ್ರು, OBC ಅವರಿಗೆ 7 ಚಾನ್ಸ್ ಇರುತ್ತೆ, SC ST ಅವರಿಗೆ ಯಾವುದೇ ತರ ಇಲ್ಲಿ ರೆಸ್ಟ್ರಿಕ್ಷನ್ ಇಲ್ಲ, ಅವ್ರ ಅನ್ಲಿಮಿಟೆಡ್ ಟೈಮ್ ಎಕ್ಸಾಮ್ ಅನ್ನ ಬರೀಲಿಕ್ಕೆ ಅವಕಾಶ ಐತೆ ಅಂತ ಹೇಳ್ಬೋದು. ಈ ಬಾರಿ SBI PO ಮೇನ್ಸ್ ಎಕ್ಸಾಮ್ ದಲ್ಲಿ ಬಹಳಷ್ಟು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದೀವಿ. ಏನು ಲೆಟರ್ ರೈಟಿಂಗ್ ಎಸ್ಸೆ ರೈಟಿಂಗ್ ಇತ್ತಲ್ಲ, ಅದ್ರ ಬದಲಾಗಿ ಬೇರೆ ಬೇರೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಸ್ಕಿಲ್ ಟೆಸ್ಟ್ ಅನ್ನ ಇಲ್ಲಿ ಮಾಡ್ಲಾಗ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಇದು ಗಮನಿಸಿ ಮೇನ್ಸ್ ಎಕ್ಸಾಮ್ಗೆ ತಾವು ಪ್ರಿಪರೇಷನ್ ಅನ್ನ ಮಾಡಬೇಕು. ಬ್ಯಾಂಕಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ 3 ಮಂತ್ಸ್ ಕೋರ್ಸ್ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ವಿಜಯಪುರದಲ್ಲಿ ಇದೇ ಜುಲೈ 1 ಸ್ಟಾರ್ಟ್ ಆಗ್ತಾ ಇದೆ. ಹೊಸ ಬ್ಯಾಚ್, ಈವ್ನಿಂಗ್ ಬ್ಯಾಚ್. ಈಗಾಗಲೇ ಜೂನ್ 10 ಮಾರ್ನಿಂಗ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ಪ್ರತಿ ತಿಂಗಳು 5th and 25th ಗೆ ಸಪರೇಟ್ ಬ್ಯಾಚ್ ಗಳು ಸ್ಟಾರ್ಟ್ ಆಗ್ತಾ ಇದಾವೆ. ಸೊ ಯಾರು ಈವ್ನಿಂಗ್ ಬ್ಯಾಚ್ ಗೆ 3 to 7 ಈವ್ನಿಂಗ್ ಬ್ಯಾಚ್ ಇರ್ತದೆ, ಈವ್ನಿಂಗ್ ಬ್ಯಾಚ್ ಗೆ ಜಾಯ್ನ್ ಆಗ್ಬಹುದು. ಮಾರ್ನಿಂಗ್ ಇನ್ನೊಂದು ಜುಲೈ 5 ತಾರೀಕಿಂದ ಮಾರ್ನಿಂಗ್ ಬ್ಯಾಚ್ ಒಂದು ಸ್ಟಾರ್ಟ್ ಆಗ್ತಾ ಇದೆ. ಅದು ಮುಂಜಾನೆ 8 ರಿಂದ 1 ಗಂಟೆವರೆಗೆ, 12:30 1 ಗಂಟೆವರೆಗೆ ಡೈಲಿ ಫ್ಯಾಕಲ್ಟಿಗಳಲ್ಲಿ ಕ್ಲಾಸ್ ಅನ್ನ ತೆಗೆದುಕೊಳ್ತಾರೆ. ಸೊ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿ ಇದ್ದಾರೆ, ಒಂದೊಂದು ಸಬ್ಜೆಕ್ಟ್ ಅಲ್ಲಿ 2-3 ಜನ ಫ್ಯಾಕಲ್ಟಿ ಇದ್ದಾರೆ. ಇಂಗ್ಲಿಷ್ ಅಲ್ಲಿ ಎಲ್ಲ ಕಂಟೆಂಟ್ ನಾವು ಡಿಸ್ಕಷನ್ ಮಾಡ್ತಾ, ಕನ್ನಡ ಮೀಡಿಯಂದಲ್ಲಿ ಬೈಲಿಂಗ್ವಲ್ ಅಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಿರ್ತೀವಿ. ರೈಟ್ ರೀ. ಅಡ್ಡಾ 247 ಬುಕ್ಸ್ ಅನ್ನ ಪ್ರತಿ ವಿದ್ಯಾರ್ಥಿಗಳಿಗೆ 5 ಅಡ್ಡಾ 247 ಬುಕ್ಸ್ ಅನ್ನ ಕೊಡ್ತಾ ಇದೀವಿ. ನಮ್ಮದೇ ಆನ್ಲೈನ್ ಎಕ್ಸಾಮ್ ಲ್ಯಾಬ್ ಇದೆ, ನೀವು ಲ್ಯಾಬ್ ಅಲ್ಲಿ ನಮ್ಮ ಆನ್ಲೈನ್ ಎಕ್ಸಾಮ್ ಅನ್ನ ಪ್ರಾಕ್ಟೀಸ್ ಮಾಡಿ ರಿಯಲ್ ಎಕ್ಸಾಮ್ ಒಂದು ಪ್ರಾಕ್ಟೀಸ್ ಅನ್ನ ತಾವು ಇದರಿಂದ ಮಾಡ್ಕೋಬಹುದು. ಆಮೇಲೆ ಲೈಬ್ರರಿ ಫೆಸಿಲಿಟಿ ಇದೆ, ಎಲ್ಲ ಬುಕ್ಸ್ ಸ್ಟಡಿ ಮೆಟೀರಿಯಲ್ ಕೊಟ್ಟಿರ್ತೀವಿ. ಸೊ ನಮ್ಮ ಸಂಸ್ಥೆಯಲ್ಲಿ ಇದ್ದುಕೊಂಡು 3 ತಿಂಗಳು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ತರಬೇತಿಯನ್ನ ತಾವು ಪಡಿಬಹುದು. ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾರು ಬೇರೆ ಜಿಲ್ಲೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿದ್ದೀರಿ, ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಸಪರೇಟ್ ಆಗಿರ್ತಕ್ಕಂಥ ಹಾಸ್ಟೆಲ್ ಫೆಸಿಲಿಟಿ ಇದೆ. ಸೊ ಉತ್ತಮವಾಗಿರ್ತಕ್ಕಂಥ ಒಂದು ಸ್ಟಡಿ ಅಟ್ಮಾಸ್ಫಿಯರ್, ಉತ್ತಮವಾಗಿರ್ತಕ್ಕಂಥ ಲೈಬ್ರರಿ ಫೆಸಿಲಿಟಿ ಇರೋದ್ರಿಂದ ಲ್ಯಾಬ್ ಫೆಸಿಲಿಟಿ ಇದೆ. ಈ ತರದ ಫೀಚರ್ಸ್ ಗಳು ಕರ್ನಾಟಕದಲ್ಲಿ ಬ್ಯಾಂಕ್ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಎಲ್ಲಿಯೂ ಸಿಗೋದಿಲ್ಲ. ಆದ್ರಿಂದ ವಿದ್ಯಾರ್ಥಿಗಳು ಆಫ್ಲೈನ್ ಬ್ಯಾಚ್ಗೆ ಬರ್ತಕ್ಕಂಥವ್ರು ನಮ್ಮ ಸಂಸ್ಥೆಯಲ್ಲಿ ಬಂದು ತರಬೇತಿಯನ್ನು ಪಡಿಬಹುದು. ಆನ್ಲೈನ್ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಇಲ್ಲಿ ನಮ್ಮ ಎಲ್ಲ ಕೋರ್ಸ್ ರೀಸನಿಂಗ್, ಮ್ಯಾಥ್ಸ್, GK, ಕರೆಂಟ್ ಅಫೇರ್ಸ್ ಕೋರ್ಸ್ಗಳಿದಾವೆ. ಆ ಕೋರ್ಸ್ ಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ 1 year ವರೆಗೆ ವ್ಯಾಲಿಡಿಟಿ ಇರ್ತದೆ. ಎಷ್ಟ್ರಿ? 1 year ವರೆಗೆ ವ್ಯಾಲಿಡಿಟಿ ಇರ್ತದೆ. ಪ್ರತಿಯೊಂದು ವಿಡಿಯೋದ ಮೇಲೆ ನಾವು ಡಿಟೇಲ್ ಆಗಿ PDF ಗಳನ್ನ ಹಾಕಿರ್ತೀವಿ. ವಿಡಿಯೋ ನೋಡಿ PDF ಗಳನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಪರೇಷನ್ ಅನ್ನ ಮಾಡಬಹುದಾಗಿದೆ. ಪ್ರತಿ ಆನ್ಲೈನ್ ಕೋರ್ಸ್ ಅಲ್ಲಿ ನಮ್ಮ ಆಪ್ ಅಲ್ಲಿ ಏನಾಗಿದೆ, ವಿಡಿಯೋ ಕೋರ್ಸ್ಗಳ ಡಿಟೇಲ್ ಆಗಿ ಬೇಸಿಕ್, ಮಾಡರೇಟ್ ಮತ್ತು ಅಡ್ವಾನ್ಸ್ ಆಗಿರ್ತಕ್ಕಂಥ ಕೋರ್ಸ್ಗಳಿದಾವೆ. ಆನ್ಲೈನ್ ಟೆಸ್ಟ್ ಟಾಪಿಕ್ ವೈಸ್, ಸೆಕ್ಷನ್ ವೈಸ್, ಫುಲ್ ಲೆಂತ್ ಆನ್ಲೈನ್ ಟೆಸ್ಟ್ ಅನ್ನು ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. ಕರೆಂಟ್ ಅಫೇರ್ಸ್, ಡೈಲಿ ಕರೆಂಟ್ ಅಫೇರ್ಸ್ ಇದಾವೆ. ಸೊ ಡೈಲಿ ಕರೆಂಟ್ ಅಫೇರ್ಸ್ ಮೇಲೆ ಕ್ವಿಜ್ ಗಳನ್ನು ಕವರ್ ಮಾಡ್ತಾ ಇದೀವಿ. ಆಮೇಲೆ PDF ನೋಟ್ಸ್ ಗಳನ್ನ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಹಾಕ್ತಾ ಇದೀವಿ. ಆಮೇಲೆ ಡೈಲಿ 6 ಸಬ್ಜೆಕ್ಟ್ ಮೇಲೆ ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್, GK, ಕರೆಂಟ್ ಅಫೇರ್ಸ್ ಮೇಲೆ ನಾವು
ಡೈಲಿ ಕ್ವಿಜ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಇನ್ನು ಅನೇಕ ಫೀಚರ್ಸ್ ಗಳು ನಮ್ಮ ಮೊಬೈಲ್ ಅಪ್ಲಿಕೇಶನ್ ದಲ್ಲಿ ಇದ್ದು, ಯಾರು ಆನ್ಲೈನ್ ಪ್ರಿಪೇರ್ ಮಾಡ್ತಾ ಇದ್ದೀರಿ, ಬಾಯ್ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ ಬ್ಯಾಂಕಿಂಗ್ ಎಕ್ಸಾಮ್ ಪ್ರಿಪರೇಷನ್ ಬೇಕು ಅಂತಂದ್ರೆ ನೀವು ನಮ್ಮ ಈ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಕುಳಿತಲ್ಲಿಂದ ಪ್ರಿಪೇರ್ ಮಾಡಬಹುದು. ಆದ್ರೆ ಒಂದ್ಸಲ ಆದ್ರೂ ನೀವು ಆಫ್ಲೈನ್ ಕೋಚಿಂಗ್ ಅನ್ನ ಪಡಿಲೇಬೇಕು. ಬ್ಯಾಂಕ್ ಎಕ್ಸಾಮ್ ಕಂಪ್ಲೀಟ್ ಆನ್ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಟೈಮ್ ಮ್ಯಾನೇಜ್ ಮಾಡ್ಬೇಕಾಗ್ತದೆ, ಆಮೇಲೆ ಕ್ವಿಕ್ ಅಂಡ್ ಅಕ್ಯುರೇಸಿ ಮೇಂಟೈನ್ ಮಾಡ್ಬೇಕಾಗ್ತದೆ. ಡಿಫ್ರೆಂಟ್ ಲೆಕ್ಚರ್ಗಳು ಡಿಫ್ರೆಂಟ್ ಟ್ರಿಕ್ಸ್ ಗಳನ್ನ ಹೇಳ್ತಾ ಇರೋದ್ರಿಂದ ಈ 10 ಜನರ ಟ್ರಿಕ್ಸ್ ಗಳನ್ನ ತಾವು ಇಲ್ಲಿ ಅಪ್ಲೈ ಮಾಡ್ಕೊಂಡು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಶಾರ್ಟ್ ಆಗಿ ಕಡಿಮೆ ಅವಧಿಯಲ್ಲಿ ಸಕ್ಸಸ್ ಕಾಣಬೇಕು ಅಂತಂದ್ರೆ ಸಿಸ್ಟಮೆಟಿಕ್ ಆಗಿರತಕ್ಕಂಥ ನೀವು ಬ್ಯಾಂಕ್ ಕೋಚಿಂಗ್ ಗೆ ಒಂದ್ಸಲ ಜಾಯ್ನ್ ಆಗ್ಬೇಕು. ಈ ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ಉತ್ತರ ಕರ್ನಾಟಕದ ಏಕೈಕ ಬ್ಯಾಂಕ್ ಕೋಚಿಂಗ್ ಸಂಸ್ಥೆ ಆಗಿದ್ದು, ಅಡ್ಡಾ 247 ಇಂಡಿಯಾದಲ್ಲೇ ಟಾಪ್ ಆಗಿರ್ತಕ್ಕಂಥ ಸಂಸ್ಥೆ. ಅದರ ಜೊತೆ ಕಂಟೆಂಟ್ ಪಾರ್ಟ್ನರ್ ಆಗಿದ್ದೀವಿ. ಎಲ್ಲ ಬುಕ್ಸ್, ಸ್ಟಡಿ ಮೆಟೀರಿಯಲ್, ಆನ್ಲೈನ್ ಟೆಸ್ಟ್ ಎಲ್ಲ ಅಲ್ಲಿಂದ ಬರ್ತಾ ಇದೆ. ಸೊ ಬ್ಯಾಂಕಿಂಗ್, SSC, ರೈಲ್ವೆ ಪ್ರಿಪೇರ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಈ ನಮ್ಮ ಸಂಸ್ಥೆಯ ಒಂದು ತರಬೇತಿಯಲ್ಲಿ ಜಾಯ್ನ್ ಆಗೋದ್ರ ಮೂಲಕ ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಒಂದು ಪ್ರಿಪರೇಷನ್ ಅನ್ನ ಮಾಡಿ ನಾವು ಸಕ್ಸಸ್ಫುಲ್ ಆಗ್ಬಹುದು. ಇನ್ನೊಂದು ಫ್ಯೂಚರ್ ಏನು ಅಂತಂದ್ರೆ, ಒಮ್ಮೆ ನೀವು ತರಬೇತಿಗೆ ಜಾಯ್ನ್ ಆದ್ರೆ ನೀವು ರಿಪೀಟ್ ಯಾವುದೇ ಬ್ಯಾಚ್ಗೆ ಕೊಟ್ಟರು ಯಾವುದೇ ತರದ ಸೆಕೆಂಡ್ ಟೈಮ್ ಫೀಸ್ ಕೊಡಬೇಕಾಗಿಲ್ಲ. ಕೋಚಿಂಗ್ ಟಿಲ್ ಯು ಗೆಟ್ ಜಾಬ್ ಅಪಾಯಿಂಟ್ ಆಗುವವರೆಗೆ ನೀವು ನಮ್ಮ ಸಂಸ್ಥೆಯಲ್ಲಿ ಇದ್ದುಕೊಂಡು ತರಬೇತಿಯನ್ನ ಪಡಿತಾ ನೀವು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗ್ಬೇಕು. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಹಾಯವನ್ನ ನಾವು ಮಾಡ್ತಾ ಇದೀವಿ. ಸಿದ್ಧತೆಯನ್ನು ಮಾಡುವಂತ ಜವಾಬ್ದಾರಿ ನಿಮ್ದಾಗಿರ್ತದೆ. ಬ್ಯಾಂಕ್ ಎಕ್ಸಾಮ್ ಒಂದೇ ಅಲ್ಲ, ಬ್ಯಾಂಕ್ ಎಕ್ಸಾಮ್ ಪ್ರಿಪೇರ್ ಆಗಿರ್ತಕ್ಕಂಥವ್ರು SSC, ರೈಲ್ವೆ, ಇನ್ನು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ ದಲ್ಲಿ ಬೇರೆ ಬೇರೆ ಎಕ್ಸಾಮ್ಗಳು ಪ್ರತಿ ವರ್ಷ ಸುಮಾರು ಒಂದು 25 ಎಕ್ಸಾಮ್ಸ್ ಅನ್ನ ಇಲ್ಲಿ ಕಾಲ್ ಫಾರ್ ಮಾಡ್ತಾರೆ. ಅದಕ್ಕೆ ಸಿಸ್ಟಮೆಟಿಕ್ ಆಗಿರುತ್ತೆ. ಒಂದು 6 ತಿಂಗಳಾದ್ರೂ ನೀವು ಏನ್ ಮಾಡ್ಬೇಕು, ಈ ಒಂದು ಫೀಲ್ಡ್ ಅಲ್ಲಿ ಇದ್ದು ನೀವು ಕೋಚಿಂಗ್ ಅನ್ನ ಮಾಡ್ತಾ ಅಥವಾ ಅದರ ಪ್ರಿಪರೇಷನ್ ಅನ್ನು ಮಾಡ್ತಾ ಹೋದ್ರಿ ಅಂತಂದ್ರೆ ನೀವು ಒಬ್ಬ ಸಕ್ಸಸ್ಫುಲ್ ಪರ್ಸನ್, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗ್ಲಿಕ್ಕೆ ಅವಕಾಶ ಇದೆ. ಸೊ ಯಾರು ಎಕ್ಸಾಮ್ ಸಿಸ್ಟಮೆಟಿಕ್ ಪ್ರಿಪೇರ್ ಮಾಡಿದವರ ಅವರು ಒಂದೇ ವರ್ಷದಲ್ಲಿ ಸುಮಾರು 3-4 ಜಾಬ್ ತೆಗೆದುಕೊಂಡಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಸಂಸ್ಥೆಯಲ್ಲಿ ಇದಾವೆ. ನೋಡ್ರಿ, ಇಲ್ಲೆಲ್ಲ ನಾವು ಕೊಟ್ಟಿದ್ದೀವಿ. ಇವರೆಲ್ಲ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್. ಇವರು ಹೋದ ವರ್ಷ ನಮ್ಮ ಸ್ಟೂಡೆಂಟ್ ಸುಮನ್ ಚವಾಣ್ ಅಂತೇಳಿ 4 ಬ್ಯಾಂಕ್ ಎಕ್ಸಾಮ್ ಗಳಿಗೆ ಆಯ್ಕೆಯಾಗಿದ್ದಾರೆ. ಇವರು ಜಸ್ಟ್ ಡಿಗ್ರಿ ಮುಗಿಸಿದ ತಕ್ಷಣ ಇಲ್ಲಿ ಬಂದಿರೋರು. RBI ಅಸಿಸ್ಟೆಂಟ್ ಆಗಿದೆ, RRB PO ಆಗಿದೆ, SBI ಕ್ಲರ್ಕ್ ಆಗಿದೆ, IBPS ಕ್ಲರ್ಕ್ ಆಗಿದೆ. 4 ಹುದ್ದೆಗಳಿಗೆ ಇವರು ಏಕಕಾಲದಲ್ಲಿ ಆಯ್ಕೆಯಾಗಿದ್ದಾರೆ. ಶ್ರುತಿ ಮುತ್ತತ್ತಿ ಅವರು RRB ಕ್ಲರ್ಕ್ ಆಗಿದ್ದಾರೆ, KPTCL JA ಆಗಿ ಆಯ್ಕೆಯಾಗಿದ್ದಾರೆ. ಆಮೇಲೆ ವಿದ್ಯಾಶ್ರೀ ಗಜಕೋಶ್ ಅವರು RRB ಕ್ಲರ್ಕ್ ಆಗಿದ್ದಾರೆ. ಸೊ ಇವರು SBI ಯಾಸಿನ್ ನದಾಫ್ ಇವರು SBI ಕ್ಲರ್ಕ್ ಆಗಿ ಆಯ್ಕೆಯಾಗಿದ್ದಾರೆ. ಸೊ ಕಾವೇರಿ ಜಾಧವ್ RRB ಕ್ಲರ್ಕ್ ಆಗಿದ್ದಾರೆ. ಸೊ ಈಗ ಇನ್ನು ಪ್ರತಿ ವರ್ಷ ಸುಮಾರು 10-20 ವಿದ್ಯಾರ್ಥಿ 20-25 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಬ್ಯಾಂಕ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದ್ರ ಜೊತೆಗೆ ಪ್ರತಿ ವರ್ಷ ಇಷ್ಟೆಲ್ಲ ಕಾಲ್ ಫಾರ್ಮ್ ಆಗ್ತಾವ. RBI ಗ್ರೇಡ್ ಬಿ ಆಫೀಸರ್, SBI PO ಕ್ಲರ್ಕ್, ರೈಟ್ರಿ IBPS PO ಕ್ಲರ್ಕ್, IBPS RRB PO ಕ್ಲರ್ಕ್, LIC ಒಳಗೆ ಕಾಲ್ ಆಗ್ತವ, IDBI ಕಾಲ್ ಆಗ್ತದ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕಾಲ್ ಆಗ್ತದ, NIACL ಕಾಲ್ ಆಗ್ತದೆ. ಆಲ್ರೆಡಿ ಕಾಲ್ ಆಗಿದೆ, ಈಗ ಅದ್ರ ವಿಡಿಯೋ ಮಾಡಿದೀವಿ. ಪೋಸ್ಟಲ್ ಅಲ್ಲಿ ಕಾಲ್ ಆಗ್ತದೆ, ಕರ್ನಾಟಕ ಬ್ಯಾಂಕ್ ಅಲ್ಲಿ ಕಾಲ್ ಆಗ್ತದೆ, SSC, CGL, CHSL ಈಗಾಗಲೇ ಕಾಲ್ ಆಗಿದೆ. ಈಗ MTS SSLC ಮುಗಿದಿರ್ತಕ್ಕಂಥ ವಿದ್ಯಾರ್ಥಿಗಳು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅನ್ನ ಬರೀಬಹುದು, ಕನ್ನಡ ಮೀಡಿಯಂ ದಲ್ಲಿನೇ ಬರೀಬಹುದು. ಅದರ ಸಂಪೂರ್ಣ ಮಾಹಿತಿ ಇಲ್ಲಿ ನಾವು ಕೊಟ್ಟಿದ್ದೀವಿ. ಇದು ಒಂದು ವರ್ಷದಲ್ಲಿ ಏನೇನು ಕಾಲ್ ಫಾರ್ಮ್, ಪ್ರತಿ ವರ್ಷ ಕಾಲ್ ಫಾರ್ಮ್ ಆಗ್ತಕ್ಕಂಥ ಹುದ್ದೆಗಳಿವು. ಪ್ರತಿ ವರ್ಷ ಮೇ ಎಂಡಿಂದ ಸ್ಟಾರ್ಟ್ ಆಯ್ತಂದ್ರೆ ಆಗಸ್ಟ್ ವರೆಗೆ ಇವೆಲ್ಲ ಕಾಲ್ ಫಾರ್ಮ್ ಆಗಿರ್ತಾವು. ಈ ವರ್ಷ ಯಾರು ಡಿಗ್ರಿ ಮುಗಿಸಿರ್ತಕ್ಕಂಥವ್ರು ವಿದ್ಯಾರ್ಥಿ, PUC ಮುಗಿಸಿರ್ತಕ್ಕಂಥವ್ರು ಇದ್ದೀರಿ, ಅವರೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ರಿ. ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ 6 ತಿಂಗಳಲ್ಲೇ ಪ್ರೊಸೆಸ್ ಎಂಡ್ ಆಗ್ತದೆ. ಇಲ್ಲಿ ಯಾವುದೇ ಇಂಟರ್ವ್ಯೂ ಇಲ್ಲ, ಏನೂ ಇಲ್ಲ. ಸೊ ನೀವು ಪಡೆದಿರ್ತಕ್ಕಂಥ ಸ್ಕೋರ್ ಏನಾಗಿರ್ತದೆ ನಿಮ್ಮ ಸೆಲೆಕ್ಷನ್ಗೆ ಕೌಂಟ್ ಆಗ್ತದೆ. ಕರೆಕ್ಟ್ ಕೊಟ್ಟಿರ್ತಕ್ಕಂಥ ಡೇಟ್ ಅಲ್ಲೇ ಎಕ್ಸಾಮ್ಗಳು ನಡೀತಾ ಇದಾವೆ. ಬಹಳಷ್ಟು ಟ್ರಾನ್ಸ್ಪರೆನ್ಸಿಯಿಂದ ಎಕ್ಸಾಮ್ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಇದರ ಲಾಭ ನೀವು ಪಡೆದ್ರಿ ಅಂತಂದ್ರೆ ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಆಗ್ಲಿಕ್ಕೆ ಅವಕಾಶ ಇದೆ. ಕ್ರಿಯೇಟಿವ್ ಸ್ಟಡಿ ಸರ್ಕಲ್ ಬ್ಯಾಂಕಿಂಗ್ ಅಕಾಡೆಮಿ ತಮಗೆ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದೆ. ಪ್ರತಿ ತಿಂಗಳ 5th and 25th ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದಾವೆ. ಇದರ ಬೆನಿಫಿಟ್ ಅನ್ನ ತಾವು ಪಡೆದು ಒಬ್ಬ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಸಕ್ಸಸ್ಫುಲ್ ಕ್ಯಾಂಡಿಡೇಟ್ ನೀವು ಆಗ್ಲಿ ಅಂತ ಹೇಳ್ತಾ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.